ರಾಜ್ಯದ ವಿವಿಧೆಡೆಗಳಲ್ಲಿ ನಡೆದಿರುವ ಸರ್ಕಾರಿ ಕಾಮಗಾರಿಗಳ ಬಿಲ್ಗಳನ್ನು ಮಂಜೂರಿ ಮಾಡದೆ ಸರ್ಕಾರ ಗುತ್ತಿಗೆದಾರರನ್ನ ಸತಾಯಿಸುತ್ತಿದೆ. ಗುತ್ತಿಗೆದಾರರ ಈ ಸಾವುಗಳಿಗೆ ಸರ್ಕಾರವೇ ನೇರ ಹೊಣೆಯಾಗಿದೆ ಎಂದು ಮಾಜಿ ಶಾಸಕ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಸುನೀಲ್ ಆರೋಪಿಸಿದರು. ದಾಂಡೇಲಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದ ಅವರು, ಕೆಲ ದಿನಗಳ ಹಿಂದೆ ದಾಂಡೇಲಿಯಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದ ಗುತ್ತಿಗೆದಾರ ರವಿಶಂಕರ್ ಜನ್ನೂರ್ ಅವರಿಗೂ ಕೂಡ 7 ವರ್ಷಗಳಿಂದ ವಿವಿಧ ಕಾಮಗಾರಿಗಳ ಬಿಲ್ ಬರುವುದು ಬಾಕಿ ಇತ್ತು. ಆರ್ಥಿಕ ಸಂಕಷ್ಟದ ಒತ್ತಡದಲ್ಲಿದ್ದ ಅವರ ಈ ಸಾವಿಗೆ ಬಿಲ್ ಬಾಕಿ ಇರುವುದೇ ಕಾರಣ ಎಂದು ಅವರ ಮಗಳು ಕೂಡ ಸರ್ಕಾರಕ್ಕೆ ಹಾಗೂ ಸಂಬಂಧಪಟ್ಟವರಿಗೆ ದೂರು ನೀಡಿದ್ದಾರೆ. ರವಿಶಂಕರ್ ಜನ್ನು ಅವರ ಜೊತೆಗೆ ದಾಂಡೇಲಿ ಸೇರಿದಂತೆ ಜಿಲ್ಲೆಯೆಲ್ಲೆಡೆಯ ಗುತ್ತಿಗೆದಾರರ ಬಿಲ್ಲುಗಳು ಬಾಕಿ ಇವೆ. ಇಂತಹ ಅವಘಡಗಳು ಮತ್ತೆ ನಡೆಯಬಾರದು ಎಂದರೆ ಬಾಕಿ ಇರುವ ಗುತ್ತಿಗೆದಾರರ ಎಲ್ಲಾ ಬಿಲ್ಗಳನ್ನು ಹಿರಿತನ ಹಾಗೂ ಅರ್ಹತೆಯ ಆಧಾರದ ಮೇಲೆ ತಕ್ಷಣ ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಿದರು. ನಗರಸಭಾ ಸದಸ್ಯರಾದ ಪದ್ಮಾವತಿ ಜನ್ನು ಅವರ ನಮ್ಮ ಪ್ರವೀಣ್ ನಮ್ಮ ಪಕ್ಷದ ಕಾರ್ಯಕರ್ತ ಅವರ ಅಣ್ಣ ರವಿ ಜನ್ನು ಅವರು ಮೊನ್ನೆ ದಿನ ಹಠಾತ್ತಾಗಿ ಹೃದಯಾಘಾತದಿಂದ ನಿಧನರಾಗಿದ್ದ ದಿನ ಅವ್ರ ಮನೆಯಲ್ಲಿ ನಾವೆಲ್ಲ ಚರ್ಚೆ ಮಾಡಿದಾಗ ಅವರಿಗೆ ನಿಧನ ಆಗಲಿಕ್ಕೆ ಕಾರಣ ಅವರು ಇರುವಂಥ ಫೈನಾನ್ಷಿಯಲ್ ಕ್ರೈಸಿಸ್, ಅಂದರೆ ದುಡ್ಡಿನ ಸಮಸ್ಯೆಗೆ ಕಾರಣ ಅವರು ಒಂದು PWD ಗುತ್ತಿಗೆದಾರರಿದ್ದು ಅವರ ಬಿಲ್ಗಳು ಭಾಳ ವರ್ಷದಿಂದ ಪೆಂಡಿಂಗ್ ಉಳಿತಾ ಬಂದಿದೆ. ಅವರ ಮಗಳು ಮೊನ್ನೆ ದಿನ ಇಮೇಲ್ ಮಾಡಿ ಎಲ್ಲರಿಗೂ ಈ ವಿಷಯವನ್ನು ತಿಳಿಸುವಂಥ ಕೆಲಸ ಮಾಡಿದ್ರು. ನಮ್ಮ ಸಂಸದರಿಗೂ ಇಮೇಲ್ ಕಳಿಸಿದ್ದಾರೆ ಅಂತ ಹೇಳಿದ್ದಾರೆ. ಗುತ್ತಿಗೆದಾರ ರವಿಶಂಕರ್ ಜನ್ನೂರ್ ಅವರಿಗೆ ನಗರಸಭೆ, ಜಿಲ್ಲಾ ಪಂಚಾಯತ್, ಲೋಕೋಪಯೋಗಿ ಸೇರಿದಂತೆ ಹಲವು ಇಲಾಖೆಗಳಿಂದ 7 ವರ್ಷದಿಂದ ಸಾಕಷ್ಟು ಬಿಲ್ ಆಗುವುದು ಬಾಕಿ ಇದೆ. ಒಂದೊಮ್ಮೆ ಅವರ ಹಣವನ್ನು ಬಿಡುಗಡೆ ಮಾಡದೇ ಇದ್ದಲ್ಲಿ ಹಾಗೂ ಸಂಕಷ್ಟದಲ್ಲಿರುವ ಗುತ್ತಿಗೆದಾರರ ಸಮಸ್ಯೆ ಬಗೆಹರಿಸದೇ ಇದ್ದಲ್ಲಿ ಬೀದಿಗಿಳಿದು ಹೋರಾಟ ಮಾಡುವುದು ಅನಿವಾರ್ಯವಾಗುತ್ತದೆ ಎಂದರು. ಆದಷ್ಟು ಬೇಗ ಇದರ ಪೇಮೆಂಟ್ ಆಗುವಂಥ ಕೆಲಸ ಸರ್ಕಾರ ಮತ್ತು ಮಾಡಬೇಕು. ಇಲ್ಲಿಯ ಶಾಸಕರಿಗೂ ನಾನು ಹೇಳ್ತೇನೆ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೂ ಎಚ್ಚರಿಕೆ ಕೊಡ್ತೇನೆ, ಶಾಸಕರಿಗೂ ಕೊಡ್ತೇನೆ. ಮತ್ತು ಅದರಲ್ಲಿ ಒಂದು ಶಾಸಕರೇ ಉದ್ಘಾಟನೆ ಮಾಡಿದಂಥದ್ದು ಕೆಲಸಗಳು. ಈ ಕೆಲಸ ಉದ್ಘಾಟನೆ ಮಾಡಿದ್ದೆ ಯಾರು? ಶಾಸಕರು. ಉದ್ಘಾಟನೆ ಮಾಡಿ ಪೇಪರಿಗೆ ನಾನು ಕೆಲಸ ತಂದಿದ್ದೇನೆ, ಮಾಡಿದ್ದೇನೆ, ಅಭಿವೃದ್ಧಿ ಮಾಡಿದ್ದೇನೆ ಅಂತೇಳಿ ನಿಮ್ಮ ಪ್ರಣಾಳಿಕೆಯಲ್ಲಿ ನಿಮ್ಮ ಚುನಾವಣಾ ಇದರಲ್ಲಿ ನೀವು ಹಾಕೊಳ್ತಿರ್ಬೇಕಾದ್ರೆ ಅದು ಪೇಮೆಂಟ್ ಆಗಿದೆ ನೋಡ್ಕೋಬೇಕು. ಪುಕ್ಷಟೆಯಾಗಿ ಇದು ಮಾಡ್ತಾ ಹೋಗ್ಬಿಟ್ರೆ ಓಪನಿಂಗ್ಗಳನ್ನು ನೀವು ಕೇಳಬೇಕು. ಪತ್ರಕರ್ತರು ನೆಕ್ಸ್ಟ್ ಒಬ್ರಿಗೆ ಬರ್ತಾರಲ್ಲ ಅವರು ಇದಕ್ಕೆ ಕೇಳ್ರಿ, ಈ ಹಿಂದೆ ಏನೇನು ಓಪನಿಂಗ್ ಮಾಡಿದ್ದು ಅದರ ಒಂದು ಇದು ಕೊಡಬೇಕಲ್ಲ. ಎಷ್ಟು ಓಪನಿಂಗ್ ಮಾಡಿದ್ರಿ, ಎಷ್ಟು ಕೆಲಸ ಮುಕ್ತಾಯ ಆಗಿದೆ, ಎಷ್ಟು ಕೆಲಸದ ಬಿಲ್ ಪೇಮೆಂಟ್ ಆಗಿಲ್ಲ ಎಲ್ಲ ಕೇಳ್ಕೋಬೇಕಲ್ಲ. ಅದನ್ನು ಅವ್ರ ಜವಾಬ್ದಾರಿ ಇರ್ತದೆ. ಹೀಗಾಗಿ RD ಜನ್ನು ಅವರ ಇದನ್ನು ಎಷ್ಟು ವರ್ಷದಿಂದ ಪೆಂಡಿಂಗ್ ಇದೆ ಅದನ್ನು ಬೇಗ ಅವ್ರ ಮನೆಯವರಿಗೆ ಕರೆದು ಆ ಮಗಳು ಎಲ್ಲರಿಗೂ ಇಮೇಲ್ ಕೊಟ್ಟಿದ್ದಾರೆ, MLA ಕೊಟ್ಟಿದ್ದಾರೆ, ಉಸ್ತುವಾರಿ ಮಂತ್ರಿ ಕೊಟ್ಟಿದ್ದಾರೆ, ಸಂಸದರಿಗೂ ಕೊಟ್ಟಿದ್ದಾರೆ, ಎಲ್ಲರೂ ಕೊಟ್ಟಿದ್ದಾರೆ. ಅವರು ಅವರ ಫ್ಯಾಮಿಲಿಯವರಿಗೆ ಕರೆದು ಕೂತ್ಕೊಂಡು ಅವರ ಸಮಸ್ಯೆಯನ್ನು ಬಗೆಹರಿಸಬೇಕು. ಎರಡನೇದು, ಇಡೀ ಉತ್ತರ ಕನ್ನಡ ಜಿಲ್ಲೆಯ ಕಾಂಟ್ರಾಕ್ಟರ್ಗಳು ಏನಿದ್ದಾರೆ, ಈ ರೀತಿ ಯಾರ್ಯಾರು ಬಿಲ್ ಪೆಂಡಿಂಗ್ ಇದೆ, ಯಾರ್ಯಾರ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ, ಯಾರಿಗೆ ನಾವು ಪ್ರಯಾರಿಟಿ ಕೊಡಬೇಕು ಇದನ್ನು ಲೀಸ್ಟ್ ಮಾಡಿ ಆದಷ್ಟು ಬೇಗ ಪ್ರಯಾರಿಟಿ ಮೇಲೆ ಅವರನ್ನು ಕೊಡುವಂಥ ಕೆಲಸ ಆಗಬೇಕು. ಇನ್ನು ಮುಂದೆ ಯಾರು ಮತ್ತು ಕಾಂಟ್ರಾಕ್ಟರ್ಗಳು ಈ ರೀತಿಯ ನೇಣು ಹಾಕುವಂಥ ಗುತ್ತಿಗೆದಾರರು ಆತ್ಮಹತ್ಯೆ ಮಾಡುವ ಕೆಲಸ ಬಂದರೆ ಖಂಡಿತವಾಗಿ ಭಾರತೀಯ ಜನತಾ ಪಕ್ಷ ರಸ್ತೆಗೆ ಇಳಿದು ಸಂಬಂಧಪಟ್ಟಂಥ ಇಲಾಖೆಯ ಮುಂದೆ ಘೇರಾವ್ ಮಾಡಿ ಧರಣಿ ಮಾಡುವಂಥ ಸನ್ನಿವೇಶ ನಿರ್ಮಾಣ ಆದರೆ ಅದಕ್ಕೆ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಶಾಸಕರು, ಮಂತ್ರಿಗಳೇ ಕಾರಣ ಅಂತೇಳಿ ನಾನು ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಜನ್ನು ಅವರ ಬಿಲ್ ಪೆಂಡಿಂಗನ್ನು ಆದಷ್ಟು ಬೇಗ ಮುಗಿಸ್ತಿಲ್ಲ ಅಂದರೆ ಅವರ ಮನೆಯಲ್ಲಿ ಇರುವಂಥ ದಿನಕರ್ಮಗಳು ಮುಗಿದ ಮೇಲೆ ನಾವು ಅವ್ರ ಜೊತೆ ಚರ್ಚೆ ಮಾಡ್ತೇವೆ. ಪಕ್ಷದಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಮುಂದೆ ಇದ್ರ ಬಗ್ಗೆ ಏನು ಹೋರಾಟ ಮಾಡಬೇಕಂತೇಳಿ ಸ್ಪಷ್ಟವಾದಂಥ ನಿರ್ಣಯಗಳನ್ನು ಮುಂದಿನ ದಿನದಲ್ಲಿ ತಿಳಿಸಿ ಬಯಸ್ತಾ ಇದ್ದಾರೆ. ಗುತ್ತಿಗೆದಾರ ಸಂಘದವರು ಹಿಂದಿನ ಸರ್ಕಾರಕ್ಕಿಂತ ಹೆಚ್ಚಿನ ಭ್ರಷ್ಟಾಚಾರ ಈಗಿನ ಸರ್ಕಾರದಲ್ಲಿ ನಡೆಯುತ್ತಿದೆ. ಗುತ್ತಿಗೆ ಕೆಲಸಗಳಲ್ಲಿ 60%ಗಿಂತ ಹೆಚ್ಚಿನ ಕಮಿಷನ್ ಕೇಳಲಾಗುತ್ತಿದೆ ಎಂಬ ಆರೋಪವನ್ನ ಮಾಡಿದ್ದಾರೆ. ಇವತ್ತು ನೀವು ದುಡ್ಡು ತೊಗೊಂಡು ಬರ್ರಿ, ಇಲ್ಲಿ MLA ಲೆಟ್ರು ಬೇಡ, ಏನೂ ಬೇಡ, ಮಂತ್ರಿಗಳ ಕಡೆ ಹೋಗ್ರಿ, ಯಾವ ಕೆಲಸ ಅಂತ ಕೊಡ್ರಿ, ಪರ್ಸೆಂಟೇಜ್ ಇಷ್ಟು ಕೊಟ್ಬಿಟ್ರೆ ಆ ದುಡ್ಡು ಆ ಕೆಲಸ ಮಂಜೂರಿ ಆಗ್ತದೆ. ಆ ಕೆಲಸ ಅವನಿಗೆ ಸಿಗಬೇಕು, ಅದು ಮಂಜೂರಿ ಮಾಡ್ಕೊಂಡವ್ನು ಸಿಗಲಿಕ್ಕೆ ಅದು ವ್ಯವಸ್ಥೆ ಇದೆ. ಅದನ್ನೂ ದುಡ್ಡು ಕೊಡ್ಬೇಕು. ವರ್ಕ್ ಆದಮೇಲೆ ಪರ್ಸೆಂಟೇಜ್ ಕೊಡಬೇಕು. ಪರ್ಸೆಂಟೇಜ್ ಕೊಡೋದು ಬೇರೆ. LOC ಸ್ಪೆಷಲ್ ಹಾಕೊಂಡವ್ರಿಗೆ ಬಂದು ದುಡ್ಡು ಕೊಡಬೇಕು. ಸ್ಪೆಷಲ್ ಇದೇ ವರ್ಕಿಗೆ ಕೊಡಬೇಕು ಅಂತ LOC ಹಂಗೆ ಮಾಡಲಿಕ್ಕೆ ಬರೋದಿಲ್ಲ. ನೀವಾಗ ನೋಡಿದರೆ ಹಾಕಬೇಕು ಅಂತ ಅದಕ್ಕೆ ದುಡ್ಡು ಕೊಡಬೇಕು. ಈ ರೀತಿ ಸರ್ಕಾರದ ದಬ್ಬಾಳಿಕೆ ಆಗಿದ್ದರಿಂದ ಇವತ್ತು RD ಜನ್ನು ಅವರ ಏನು ನಿಧನ ಆಗಿದೆ, ಅವರ ಫ್ಯಾಮಿಲಿಗೆ ಭಾಳಷ್ಟು ದುಃಖವನ್ನು ಭರಿಸುವಂಥ ಶಕ್ತಿ ಆ ದೇವರು ಕೊಡಲಿ. ನಾವು ಅವ್ರ ಸಂಗಡ ಇದ್ದೇವೆ. ಈಗ ಇನ್ನೂ ಅವ್ರದ್ದು 12 ದಿನ ಆಗಲಿಲ್ಲ ಅಂತೇಳಿ ಅವ್ರಿಗೆ ನಾವು ಇದುವರೆಗೆ ಭೇಟಿಯಾಗಿ ಪಕ್ಷ ಮಾತಾಡಿಲ್ಲ. ಸರ್ಕಾರಕ್ಕೆ
ಇಲ್ಲಿಯ ಶಾಸಕರಿಗೆ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಒಂದು ತಾಕೀತನ್ನು ಪಕ್ಷದಿಂದ ಕೊಡಲಿಕ್ಕೆ ಬಯಸ್ತೇವೆ. ಯಾರ್ಯಾರು ಕಾಂಟ್ರಾಕ್ಟರ್ಗಳದ್ದು ಬಿಲ್ಗಳು ಪೆಂಡಿಂಗ್ ಇದ್ದಾವೆ, ದಾಂಡೇಲಿ ಇರಲಿ, ಹಳಿಯಾಳ ಇರಲಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪೆಂಡಿಂಗ್ ಇದ್ದಂಥದ್ದನ್ನು ಪ್ರಯಾರಿಟಿ ಮೇಲೆ ಮತ್ತು ಸೀನಿಯಾರಿಟಿ ಇಮಿಡಿಯೇಟಾಗಿ ಪೇಮೆಂಟ್ ಮಾಡಿಸುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕೇ ವಿನ ಯಾವುದೋ ಆಫೀಸರ್ ಮೀಟಿಂಗ್ ಮಾಡಿದ್ರಿ, ಎಲ್ಲೋ ಮೀಟಿಂಗ್ ಮಾಡ್ತೀರೋ ಆಫೀಸರ್ ಕಡೆ ದುಡ್ಡು ಬೇಕಲ್ಲ. ಇವರು ಮಳೆ ಬಂದಿದೆ, ಈಗ ಮಳೆಗಾಲ ಪೂರ್ವದಲ್ಲಿ ಮುಖ್ಯಮಂತ್ರಿಗಳು ಮೀಟಿಂಗ್ ಮಾಡಲಿಲ್ಲ, ಮಂತ್ರಿಗಳು ಮೀಟಿಂಗ್ ಮಾಡಲಿಲ್ಲ, ಶಾಸಕರು ಮೀಟಿಂಗ್ ಮಾಡಿಲ್ಲ. ಯಾಕಂದರೆ ದುಡ್ಡಿಲ್ಲ. ಇಷ್ಟು ಮಳೆ ಬಂತೀಗ. ನಿಮಗೆ ಮತ್ತೊಂದು ಹೇಳುವಂಥ ದುರ್ದೈವ ಏನಂತ ಹೇಳಿದರೆ, ಮೊನ್ನೆ ಬೆಳೆ ವಿಮೆ ನಮ್ಮ ನಾಯಕರಾದ ಕಾಗೇರಿಯವರು ತೊಗೊಂಡು ಬಂದರು. 84 ಕೋಟಿ ಹವಾಮಾನ ಆಧಾರಿತವಾಗಿ ತೊಗೊಂಡು ಬಂದರು. ಅದರಲ್ಲಿ ಹಳಿಯಾಳಕ್ಕೆ 1 ಕೋಟಿ ಚಿಲ್ಲರೆ, ಜೋಡಾಕ್ಕೆ 1 ಕೋಟಿ ಚಿಲ್ಲರೆ ಸಿಕ್ಕಿದೆ. ಬೆಳೆ ವಿಮೆ 44 ಕೋಟಿ ಬಂದಿದೆ. ಹಳಿಯಾಳಕ್ಕದಲ್ಲಿ 5 ಕೋಟಿ ಚಿಲ್ಲರೆ ಮತ್ತು ದಾಂಡೇಲಿಗೆ 1 ಕೋಟಿ ಚಿಲ್ಲರೆ, ಇದು ಜೋಡಾಕೆನೂ ಬಂದಿದೆ. ಹಳಿಯಾಳದ ಈ ಎಲ್ಲ ಸೊಸೈಟಿಗಳು ಅದರ ಅಂಡ ಬರ್ತಾವೆ. ಹಳಿಯಾಳದಿಂದ ಯಾಕೆ ಬಂದಿಲ್ಲ? ಇದು ಯಾವಾಗಿಂದ? ಇದು 24-25 ಸಾಲಿನ ಬೆಳೆ ವಿಮೆ ಅಲ್ಲ. ಇದು 23-24 ಬೆಳೆ ವಿಮೆ ಬಂದಿದ್ದು. ಇನ್ನು 24-25 ಬಂದಿಲ್ಲ. ಕಾರಣ ಏನಂತ ಹೇಳಿದರೆ, ನಮ್ಮ ಜಿಲ್ಲೆಯಲ್ಲಿ 150ಕ್ಕೂ ಹೆಚ್ಚು ಮಳೆ ಮಾಪನ ಕೇಂದ್ರಗಳಿದ್ದಾವೆ. ಪ್ರತಿ ಮಳೆ ಮಾಪನ ಕೇಂದ್ರಗಳು ಮಳೆಗಾಲ ಮುಗಿದ ಮೇಲೆ ಬೇಸಿಗೆಗಾಲದಲ್ಲಿ ಅದನ್ನು ರಿಪೇರ್ಸ್ ಮಾಡಬೇಕು, ಡ್ಯಾಮೇಜ್ ಆಗಿರ್ತವೆ, ಅಪ್ಗ್ರೇಡೇಷನ್ ಮಾಡಬೇಕು. ಇವತ್ತಿನವರೆಗೆ 150ರಲ್ಲಿ ಒಂದು ಇದನ್ನು ಮಾಡಲಿಕ್ಕೆ ಸರ್ಕಾರ ದುಡ್ಡು ಕೊಡಲಿಲ್ಲ. ಸರ್ಕಾರದ ದುಡ್ಡು ಇಲ್ಲ. ನಮ್ಮ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಮೊನ್ನೆ ವರದಿ ಕೊಟ್ಟಿದ್ದಾರೆ. ಇವೆಲ್ಲ ವರದಿಯಲ್ಲಿ ಬಂತು ಇಲ್ಲೋ ನನಗಂತೂ ಏನು ಗೊತ್ತಿಲ್ಲ. ಒಂದು ವೇಳೆ ಈಗ 150 ಮಳೆ ಮಾಪನ ಕೇಂದ್ರಗಳು ರಿಪೇರಿ ಆಗಲಿಲ್ಲ ಅಂದರೆ ಮುಂದಿನ ವರ್ಷ ಬೆಳೆ ವಿಮೆ ಸಿಗುವುದಿಲ್ಲ ನಮ್ಮ ಜನರಿಗೆ, ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ. ಗುತ್ತಿಗೆ ಕೆಲಸ ಮಂಜೂರು ಮಾಡಲು ಬೆಂಗಳೂರಿನಲ್ಲಿ ಸ್ಥಳೀಯ ಶಾಸಕರ ಸಮ್ಮತಿ ಬೇಕು, ಹಣ ನೀಡಬೇಕು. ಆಗ ಗುತ್ತಿಗೆ ಕೆಲಸಕ್ಕೆ ಮಂಜೂರಿ ದೊರೆಯುತ್ತದೆ. ಮಂಜೂರಿ ಮಾಡಲಿಕ್ಕೆ ಆ ಭಾಗದ ಶಾಸಕರನ್ನ ಲೆಟರ್ ಕಂಪಲ್ಸರಿ. ಹೋಗಲಿ, ಲೆಟರ್ ತೊಗೊಂಡು ಮಾಡಿ. ಲೆಟರ್ ತೊಗೊಂಡ ಮೇಲೇನು ಫ್ರೀ ಮಾಡ್ತಾರೇನು? ಇಲ್ಲ. ಇದು ಯಾವುದೇ ಸರ್ಕಾರದಲ್ಲಿ ಇರಲಿಲ್ಲ. ಒಂದು ವರ್ಕನ್ನು ಸ್ಯಾಂಕ್ಷನ್ ಮಾಡಲಿಕ್ಕೆ ಪರ್ಸೆಂಟೇಜ್ ಇದೆ ಇವತ್ತು ಸರ್ಕಾರ. ಉದಾಹರಣಾರ್ಥವಾಗಿ ದಾಂಡೇಲಿ 10 ಕೋಟಿ ಕೆಲಸ ಮಾಡಬೇಕಪ್ಪ, ಅದು ಎಸ್ಟಿಮೇಟ್ ಸ್ಯಾಂಕ್ಷನ್ ಮಾಡಿ ಬರಲಿಕ್ಕೆ ದುಡ್ಡು ಕೊಡಬೇಕು ಈ ಸರ್ಕಾರ. ಆಮೇಲೆ ಕಾಂಟ್ರಾಕ್ಟ್ ತೊಗೊಳ್ಳೋದು ಬೇರೆ, ಆಮೇಲೆ ಕಾಂಟ್ರಾಕ್ಟ್ ತೊಗೊಳ್ತಾರೆ, ಆ ಪ್ರಶ್ನೆ ಬೇರೆ. ಆದರೆ ಎಸ್ಟಿಮೇಟ್ ಸ್ಯಾಂಕ್ಷನ್, ಆ ವರ್ಕ್ ಸ್ಯಾಂಕ್ಷನ್ ಆಗಬೇಕಲ್ಲ, ಅದಕ್ಕೆ ಮೊದಲು ದುಡ್ಡು ಕೊಡಬೇಕು. ಆ ದುಡ್ಡು ತೊಗೊಳ್ತಾರೆ, ಅದರ ನಂತರ ಸ್ಯಾಂಕ್ಷನ್ ಆಗ್ತದೆ, ಅದರ ನಂತರ ಅವನಿಗೆ ಅಗ್ರಿಮೆಂಟ್ ಮಾಡ್ತಾರೆ. ಆ ವರ್ಕನ್ನು ಹ್ಯಾಂಡ್ ಓವರ್ ಮಾಡ್ತಿರ್ಬೇಕಾದ್ರೆ ಮತ್ತೆ ಲಂಚ ಆಫೀಸರ್ ಮಾಡ್ತದೆ. ಅದರ ನಂತರ ಗುತ್ತಿಗೆದಾರ ತೊಗೊಂಡ್ಮೇಲೆ, ಕೆಲಸ ಮಾಡಿದ ಮೇಲೆ ಅವನಿಗೆ ಬಿಲ್ಸ್ ಇದೆ. ಇದ್ದಂಥ ದುಡ್ಡಲ್ಲಿ ತಮಗೆ ಸಂಬಂಧಪಟ್ಟಂಥ ಗುತ್ತಿಗೆದಾರ ಯಾರು ಪರ್ಸೆಂಟೇಜ್ ಹೆಚ್ಚಿಗೆ ಕೊಡ್ತಾರೆ ಅವ್ರಿಗೆ ದುಡ್ಡು ಕೊಡು, ಅವರೆಲ್ಲ ದುಡ್ಡು ಕೊಡು. ಯಾರು ದುಡ್ಡು ಕೊಡುವುದಿಲ್ಲ, ಯಾರ ಕಡೆ ದುಡ್ಡು ಕೊಡಲಿಕ್ಕೆ ಆಗುವುದಿಲ್ಲ, ಅವ್ರಿಗೆ ದುಡ್ಡು ಕೊಡುವಂಗಿಲ್ಲ. ಈ ರೀತಿ ಭ್ರಷ್ಟಾಚಾರ ವ್ಯಾಪಕವಾಗಿ ಈ ಸರ್ಕಾರದಲ್ಲಿದೆ. ತಳಮಟ್ಟದ ಜನಪ್ರತಿನಿಧಿ ಹಿಡ್ಕೊಂಡು, ಶಾಸಕರು ಹಿಡ್ಕೊಂಡು, ಮಂತ್ರಿ ಹಿಡ್ಕೊಂಡು, ಮುಖ್ಯಮಂತ್ರಿಗಳವರೇ. ಯಾಕಂದರೆ ದೇಶದ ಕಾಂಗ್ರೆಸ್ ಪಕ್ಷ ಸಾಕಲಿಕ್ಕೆ ಇವರಿಗೆ ಈಗ ಕರ್ನಾಟಕ ರಾಜ್ಯದವರು ಕೊಡಬೇಕು ದೇಣಿಗೆ ತಿಳಿ. ಅದನ್ನೇ ಈ ಗುತ್ತಿಗೆದಾರರ ಮೂಲಕ ತಗೊಳ್ಳೋದು. ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಬೇರೆ ಬೇರೆ ಇದರಲ್ಲಿ ಗುತ್ತಿಗೆ ಇದೆ, ಅದನ್ನು ಕೊಡಲಿಕ್ಕೆ ಹೋಗೋದು. ಇವತ್ತು ಕಾರ್ಮಿಕ ಇಲಾಖೆ ತಗೊಳ್ಳಿ. ನಮ್ಮ ಸರ್ಕಾರ ಇದ್ದಾಗ ಅವ್ರಿಗೆ ಮದುವೆಗೆ, ಮತ್ತೊಂದಕ್ಕೆ ಇನ್ಶೂರೆನ್ಸು, ಅಸಂಘಟಿತ ಕಾರ್ಮಿಕರ ಒಂದು ಇದು ಮಾಡಿಕೊಡ್ತಿದ್ರು, ಅದನ್ನು ಬಂದ್ ಮಾಡಿದ್ದಾರೆ. ಆರೋಗ್ಯ ಶಿಬಿರಗಳನ್ನು ಮಾಡ್ತಾರೆ ಕಾರ್ಮಿಕ ಇಲಾಖೆಯವರು. ಮೊನ್ನೆ ಮಾಡಿದ್ದಾರೆ, ಜೋಡಾದಲ್ಲಿ ಮಾಡಿದ್ದಾರೆ. ಆರೋಗ್ಯ ಶಿಬಿರ ಮಾಡಿದ ನಂತರ ಅವ್ಗೆ ಏನು ಆರೋಗ್ಯ ತಪಾಸಣೆ ಮಾಡ್ತಾರಲ್ಲ, ಅವ್ನಿಗೇನು ತಪಾಸಣೆ ಮಾಡಿ ಏನು ರಿಪೋರ್ಟ್ ಕೊಡಬೇಕಲ್ಲ, ಅವ್ನು ಹಿಂಗೆ ಈ ರೋಗ ಇದೆ ಇಲ್ಲ ಅಂತೇಳಿ, ಅದನ್ನು ಹೋದ ವರ್ಷದಿಂದಲೂ ಕೊಡಲಿ. ಕೇವಲ ಅಧಿಕಾರಿಗಳ ಸಭೆ ನಡೆಸಿದ್ರೆ ಕ್ಷೇತ್ರದ ಹಾಗೂ ರಾಜ್ಯದ ಅಭಿವೃದ್ಧಿ ಮಾಡಲು ಸಾಧ್ಯವಿಲ್ಲ. ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ 2 ವರ್ಷದ ಅವಧಿಯೊಳಗೆ ಜನರೂ ಕೂಡ ಈ ಸರ್ಕಾರದ ಆಡಳಿತಕ್ಕೆ ಬೇಸತ್ತು ಹೋಗಿದ್ದಾರೆ ಎಂದು ಹೇಳಿ ದಾಂಡೇಲಿಯಲ್ಲಿ ಮೇ 28ರಂದು ನಡೆಯುವ ತಿರಂಗ ಯಾತ್ರೆಯಲ್ಲಿ ನಾಗರಿಕರು ಪಕ್ಷ ಭೇದ, ಜಾತಿ ಭೇದವನ್ನ ಮರೆತು ಭಾಗವಹಿಸಬೇಕೆಂದು ಮನವಿ ಮಾಡಿದರು. ನೀವು ಈಗ ಮೊನ್ನೆ ದಿನ ಹಳಿಯಾಳದಲ್ಲೇ ನೋಡಿದ್ರಿ, ಪೌಡರ್ ಪ್ರಕರಣ ಏನಾಗಿದೆ ಅಂತ. CDP ಅವರು ಟ್ರಾನ್ಸ್ಫರ್ ಆಗಿದ್ದಾರೆ. ಅದು ಮುಂದಿನ ದಿನಗಳಲ್ಲಿ ಅದನ್ನು ಮುಚ್ಚಾಕ್ತಾರೆ. ಯಾಕಂತ ಹೇಳಿದರೆ ಅದು CDP ಲೆವೆಲ್ದಲ್ಲಿ ಒಬ್ಬರದಲ್ಲೇ ಇಲ್ಲ, ಅದು ಮಂತ್ರಿ ಲೆವೆಲ್ ಒಳಗೆ ಇರುವುದಿಲ್ಲ ಭ್ರಷ್ಟಾಚಾರ. ಅದನ್ನು ಮುಚ್ಚಾಕ್ತಾರೆ. ಈ ರೀತಿ ದುಡ್ಡು ಹೊಡ್ಕೊಳ್ಳುವಂಥ ಕೆಲಸಕ್ಕೆ ಬಜೆಟಿನಲ್ಲಿರುವಂಥ ದುಡ್ಡನ್ನು ಬಳಸ್ತಾ ಇದ್ದಾರೆ. ಬಿಟ್ಟರೆ ನಿಜವಾಗ್ಲೂ ಅಭಿವೃದ್ಧಿ ಮಾಡಿಕೊಂಡು ಯಾವುದಾದ್ರೂ ಕೆಲಸಗಳನ್ನು ಮಾಡಿಕೊಂಡು ಪೇಮೆಂಟ್ ಸರಿಯಾದ ರೀತಿಯಲ್ಲಿ ಆಗಬೇಕು ಅನ್ನುವಂಥದ್ದಿಲ್ಲ. ಈಗ ನಮ್ಮ ಮೊನ್ನೆ ತೀರ್ಕೊಂಡ ರವಿ ಜನ್ಮೋರ್, ಈಗ ನಮಗೂ ಬಂದಂಥ ಮಾಹಿತಿ ಪ್ರಕಾರ SFC ಸ್ಪೆಷಲ್ ಗ್ರ್ಯಾಂಟಲ್ಲಿ 23 ಲಕ್ಷ 2 ವರ್ಷದಿಂದ ಪೆಂಡಿಂಗ್ ವರ್ಕ್. ಅದು ಕಾಂಟ್ರಾಕ್ಟರ್ಗೆ 23 ಲಕ್ಷದ ವರ್ಕ್ ಮಾಡಿದಾಗ
ಅವ್ರ ಎಸ್ಟಿಮೇಟಲ್ಲಿ ಇರುವ ಹಾಗೆ 5ರಿಂದ 10% ಪ್ರಾಫಿಟ್ ಮಾರ್ಜಿನ್ ಇರ್ತದೆ. ಅಂದರೆ 2 ಲಕ್ಷ ಪ್ರಾಫಿಟ್ ಮಾರ್ಜಿನ್ ಇರ್ಬೋದು. 23 ಲಕ್ಷಕ್ಕೆ ಬಾಕಿ ಟ್ಯಾಕ್ಸು ಅದು ಇದು ಸೇರಿ ತಂದು ಪ್ರಾಫಿಟ್ ಮಾರ್ಜಿನ್ ತೆಗೆದ್ರೆ ಒಂದು 75-80% ಒಂದು ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಅಂದರೆ ಸಾಧಾರಣ ಒಂದು 20 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಹಿಡ್ಕೊಳ್ಬೋದು. 20 ಲಕ್ಷಕ್ಕೆ ಬ್ಯಾಂಕಿನ ಬಡ್ಡಿ ಪ್ರಕಾರ 2 ವರ್ಷದ ಬಡ್ಡಿ ಎಷ್ಟಾಯಿತು, ಇನ್ನು ಪ್ರಾಫಿಟ್ ಏನಾಯಿತು, ಅದರಲ್ಲಿ ಮತ್ತೆ ಪರ್ಸೆಂಟೇಜ್ ಕೊಡಬೇಕು, ಇಲ್ಲ ಬಿಲ್ ಮೂವ್ ಆಗ್ಬೋದು. ಈಗ PRED ಅಂದರೆ ನಮ್ಮದು ಇದು ಜಿಲ್ಲಾ ಪಂಚಾಯತ್ 2 ವರ್ಷದಿಂದ ಪೆಂಡಿಂಗ್. ಮತ್ತು PRED ಮಂತ್ರಿ ಪ್ರಿಯಾಂಕಾ ಖರ್ಗೆ ಅವರು ಮೋದಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಬೈಲಿಕ್ಕೆ ವಿಧಾನಸಭೆ ಹೊರಗೆ ಕುರ್ಚಿಯಾಗಿ ಕೂತ್ಕೊಂಡಿರ್ತಾರೆ. ಪತ್ರಕರ್ತ ಬಂದು ಕೂಡ ಬೈಲು. ಅಭಿವೃದ್ಧಿ ಕೆಲಸ ಏನಿಲ್ಲ. PRED 31 ಲಕ್ಷದ ಬಿಲ್ ಪೆಂಡಿಂಗ್ 2 ವರ್ಷದಿಂದ ಇದೆ. PWD ಅವರಿಗೆ ಇದು ನಮ್ಮ ಅಟಲ್ ಜನಸೇವಾ ಕೇಂದ್ರ ಅಂತೇಳಿ ಏನು ಮಾಡಿದ 24 ಲಕ್ಷ 7 ವರ್ಷದಿಂದ ಪೆಂಡಿಂಗ್ ಇದೆ ಅಂತ ಹೇಳ್ತಾರೆ ನಾಡಕ. ಇವೆಲ್ಲ ಇರೋದ್ರಿಂದ 7 ವರ್ಷದ ಹಿಂದೆ ಅಟಲ್ ಜನಸೇವಾ ಇವೆಲ್ಲ ಏನು ಆದಾಗ ಏನಿತ್ತಲ್ಲ ಸರ್ಕಾರ, JDS ಮತ್ತು ಕಾಂಗ್ರೆಸ್ಸಿನ ಸಮ್ಮಿಶ್ರ ಸರ್ಕಾರ ಇದ್ದಾಗ ಅವಾಗ ಇವ್ರದೇ ಮಂತ್ರಿಗಳಿದ್ದರು. ಈ 24 ಲಕ್ಷ 7 ವರ್ಷದಿಂದ ಪೆಂಡಿಂಗ್ ಇದೆ. ಸಣ್ಣ ಕಾಂಟ್ರಾಕ್ಟ್ರು. ಈಗ ಈ ದಾಂಡೇಲಿಯಲ್ಲಿ ಹಲವಾರು ಕಾಂಟ್ರಾಕ್ಟ್ಗಳದ್ದು ಕೋಟಿಗಟ್ಟಲೆ ದುಡ್ಡು ಬೇರೆ ಬೇರೆ ಇಲಾಖೆಯಿಂದ ಪೆಂಡಿಂಗ್ ಇದೆ. ಮತ್ತು G+2 ಇನ್ನೂ ವರ್ಕ್ ಆಗಲಿಲ್ಲ. ಅವನಿಗೆ more than 70% ಪೇಮೆಂಟ್ ಆಗಿದೆ. ವರ್ಕೇ ಆಗಿಲ್ಲ. ಕೇಂದ್ರ ಸರ್ಕಾರ ದುಡ್ಡಿದೆ, ಸಾರ್ವಜನಿಕರ ದುಡ್ಡಿದೆ, ಅದರಲ್ಲಿ ಯಾರ್ದೋ ದುಡ್ಡು ಎಲ್ಲ ಮಾಡ್ಬಿಟ್ಟು ಜಾತ್ರೆ ಅಂತೇಳಿ G+2 ಕಂಪ್ಲೀಟೇ ಆಗಲಿಲ್ಲ. ಇವತ್ತು ಅದೇನು ಸ್ಕೆಲೆಟನ್ ನಿಂತಿದೆ G+2 ಅದ್ರ ಮೇಲೆ ಮತ್ತೆ ಮನೆ ಕಟ್ಟುವಂಥ ಪರಿಸ್ಥಿತಿ ಒಳಗಿಲ್ಲ. ಅದು ಮೊನ್ನೆ ದಿನ ಸಂಸದರ ಮೀಟಿಂಗಲ್ಲೇ ಚರ್ಚೆ ಆಗಿದೆ. ಈಗ ಅದ್ರ ಮೇಲೆ ಮತ್ತೆ ಮನೆ ಕಟ್ಟಲಿಕ್ಕೆ ಬರುವುದಿಲ್ಲ, ಪರಿಸ್ಥಿತಿ ಸರಿ ಇಲ್ಲ ಅನ್ನುವಂಥದ್ದು ಇದೆ. ಪೇಮೆಂಟ್ ಕೊಟ್ಟರೆ ಯಾಕೆ ಜವಾಬ್ದಾರಿ ಇದೆ, ಯಾರಿಗೆ ಹಿಡಿತೀರಿ ಇದನ್ನು? ಅಧಿಕಾರಿಗಳ ಅಂತ ಹೇಳಿದರೆ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಮಾಡಿ ಕೊಡಿಸಿದವ್ರು ಯಾರು ಅವ್ರಿಗೆ ಪೇಮೆಂಟನ್ನು? ಅವ್ರಿಗೆ ಕೊಡ್ತೀರಿ ಪೇಮೆಂಟ್, ಯಾಕಂದರೆ ಅವರಿಂದ ದೊಡ್ಡ ದೊಡ್ಡ ಮೊತ್ತದಲ್ಲಿ ಬರ್ತಾ ಇರೋದ್ರಿಂದ ಕೊಡ್ತೀವಿ. ಈ ಸಣ್ಣ ಪುಟ್ಟ ಚಿಕ್ಕ ಪುಟ್ಟ ಕಾಂಟ್ರಾಕ್ಟ್ಗಳು ಇವ್ರದ್ದು ಬಿಲ್ ಹೋಗಿ ಪೆಂಡಿಂಗ್ ಏನು ಉಳಿದಿದ್ದಲ್ಲ, ಈ ಬಿಲ್ ಕಳಿಸ್ಲಿಕ್ಕೆ ಪರ್ಸೆಂಟೇಜ್ ಕೊಟ್ಟಾರೆ ಇವ್ರು. ಮತ್ತೆ ಬಿಲ್ ಪೆಂಡಿಂಗ್ ಉಳಿಲಿಕ್ಕೆ ಹೋಗಿ ಉಳಿತದಲ್ಲ, ಇಲ್ಲಿಂದ ಹೋಗ್ಬೇಕಲ್ಲ, ಅದು AE ಆಗಿದ್ದಲ್ಲ, ಹಾಗೆ ಇನ್ಸ್ಪೆಕ್ಷನ್ ಆಗಿ ಅಲ್ಲಿ ಹೋಗ್ಬೇಕಲ್ಲ, ಅದಕ್ಕೂ ದುಡ್ಡು ಕೊಟ್ಟಿರ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಭಾಜಪ ಘಟಕದ ಅಧ್ಯಕ್ಷ ಬುದ್ಧಿವಂತಗೌಡ ಪಾಟೀಲ್, ಕಾರ್ಯದರ್ಶಿ ಮಿಥುನ್ ನಾಯಕ್, ನಗರಸಭಾ ಸದಸ್ಯರಾದ ದಶರಥ್ ಬಂಡಿವಡ್ಡರ್, ರಮಾ ರವೀಂದ್ರ, ವಿಷ್ಣು ವಾದ್ನೆ, ರೋಷನ್ ಜಿತ್, ವಿಜಯ್ ಕೊಳೇಕರ್, ಪ್ರಮುಖರಾದ ರಮೇಶ್ ಹೊಸ್ಮನಿ, ಗೀತಾ ಶಿಕಾರಿಪುರ, ಪ್ರಶಾಂತ್ ಬಸುತೇಕರ್, ಹನುಮಂತ್ ಕಾರಗಿ, ಜಯಶ್ರೀ ನೇಮತಿ, ಚನ್ನಬಸಪ್ಪ ಮುರುಗೋಡ, ಸುಭಾಷ್ ಭೋವಿವಡ್ಡರ್, ಪುನೀತ್ ನಾಯಕ್, ಮಂಜುನಾಥ್ ಶೆಟ್ಟಿ, ಪವನ್ ಕೊನ್ನೂರ್, ದೇವಕ್ಕ ಕೆರೆಮನೆ ಮೊದಲಾದವರಿದ್ದರು. ಇಲ್ಲಿ ನಮ್ಮ ಸರ್ಕಾರ ಇದ್ದಾಗ, ಬೊಮ್ಮಾಯಿಯವರ ಸರ್ಕಾರ, ಯಡಿಯೂರಪ್ಪನವರ ಸರ್ಕಾರ ಇದ್ದಾಗ ಈ ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕಾರದಲ್ಲಿರುವಂಥ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಮತ್ತು ನಮ್ಮ ಇಲ್ಲಿಯ ಶಾಸಕ ಸರ್ಕಾರ 40% ಕಮಿಷನ್ ತೊಗೊಳ್ತಾ ಇದೆ ಗುತ್ತಿಗೆದಾರ. ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅಂತ ಹೇಳಿ PCM ಅನ್ನುವಂಥ ಒಂದು ಅಭಿಯಾನವನ್ನು ಮಾಡಿ ಅವಾಗಿನ ಇವತ್ತಿಲ್ಲ ಅವರು ದಿವಂಗತ ಕೆಂಪಣ್ಣನವರ ಒಂದು ಕಡೆಯಿಂದ ಕಂಪ್ಲೇಂಟ್ ಮಾಡಲಿಕ್ಕೆ ಹಚ್ಚಿ ರಾಜಕೀಯವಾಗಿ BJP ಪಕ್ಷದ ಮೇಲೆ ದಾಳಿ ಮಾಡ್ತಾ ತಾವೆಲ್ಲರೂ ಗುತ್ತಿಗೆದಾರರ ಪರವಾಗಿದ್ದೇವೆ ಅಂತ ಹೇಳಿ ಆ ಗುತ್ತಿಗೆದಾರರನ್ನು ನಮ್ಮ ಸರ್ಕಾರ ಬಂದ ಕೂಡಲೇ ನೀವು ಪೇಮೆಂಟ್ ಮಾಡಿಸ್ತೀವಿ ಅನ್ನುವಂಥ ಒಂದು ಆಶಾಭಾವನೆಯನ್ನು ತೋರಿಸಿ ಇವರು ಅಧಿಕಾರಕ್ಕೆ ಬಂದರು. ಆದರೆ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ 2 ವರ್ಷಗಳಿಂದ ಗುತ್ತಿಗೆದಾರರ ಬಿಲ್ಗಳು ಪೇಮೆಂಟ್ ಆಗ್ತಾಯಿದೆ. ಮೊನ್ನೆ ದಿನ ಜಿಲ್ಲಾ ಗುತ್ತಿಗೆದಾರರ ಸಂಘದವರು ಸಹ ಒಂದು ತಿಂಗಳಿಂದ ಪೇಪರ್ದಲ್ಲಿ ನೋಡ್ದಂಗಿದೆ. ಹಿಂದಿನ ಸರ್ಕಾರಕ್ಕಿಂತ ಇವತ್ತು ಭ್ರಷ್ಟಾಚಾರ ಹೆಚ್ಚಿಗೆ ಆಗಿದೆ, 60%ವರೆಗೂ ಭ್ರಷ್ಟಾಚಾರ ಮುಟ್ಟಿದೆ ಅನ್ನುವಂಥ ಮಾತನ್ನು ಸಹ ರಾಜ್ಯ ಗುತ್ತಿಗೆದಾರರ ಸಂಘದಲ್ಲೂ ವ್ಯಕ್ತ ಆಗಿದೆ, ಜಿಲ್ಲಾ ಗುತ್ತಿಗೆದಾರರ ಸಂಘದಲ್ಲೂ ವ್ಯಕ್ತ ಆಗಿದೆ. ಇಂಥ ಒಂದು ಹೀನಾಯ ಪರಿಸ್ಥಿತಿಯಲ್ಲಿ ಇರುವಂಥ ಸರ್ಕಾರ, ಇವರಿಂದ ಆಗುತ್ತಿರುವಂಥ ಅನ್ಯಾಯಕ್ಕೆ ಬಹಳಷ್ಟು ಜನ ಗುತ್ತಿಗೆದಾರರು ಈಗಾಗಲೇ ಬಲಿಯಾಗಿದ್ದಾರೆ, ಈಗಾಗಲೇ ಆತ್ಮಹತ್ಯೆನೂ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಮೊನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು PAಯಿಂದ ಆದಂಥ ಘಟನೆಯಿಂದ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದನ್ನು ನೀವೆಲ್ಲ ನೋಡಿದ್ದೀವಿ. ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅನ್ನೋದಕ್ಕೆ ಹೇಳಲಿಕ್ಕೆ ಅದು ಎರಡನೇ ಪ್ರಶ್ನೆಯೇ ಇಲ್ಲ. ಇವ್ರ ಹತ್ರ ದುಡ್ಡಿಲ್ಲ. ಗ್ಯಾರಂಟಿಗಳಿಗೆ ದುಡ್ಡನ್ನು ಹೊಂದಿಸುವಂಥ ನಿಟ್ಟಿನಲ್ಲಿ ಸರ್ಕಾರದ ದುಡ್ಡನ್ನು, ಬಜೆಟ್ನಲ್ಲಿರುವಂಥ ದುಡ್ಡನ್ನು ಡೈವರ್ಟ್ ಮಾಡಿ STP SCP ಬ್ರಾಂಚು ಈಗಾಗಲೇ ಡೈವರ್ಟ್ ಮಾಡಿದ್ದಾರೆ. 16ರಿಂದ 18 ಸಾವಿರ ಕೋಟಿ ರೂಪಾಯಿ SC STಗಳ ಅಭಿವೃದ್ಧಿಗೆ ಇಟ್ಟಂಥ ಹಣವನ್ನು ಸಹ ತಮ್ಮ ಗ್ಯಾರಂಟಿಗಾಗಿ ಬಳಸಿಕೊಂಡಿದ್ದಾರೆ. ಈಗ ಮಾಡ್ತಾ ಗುತ್ತಿಗೆದಾರರ ಬಿಲ್ಗಳು ಇವರ ಶಾಸಕರು, ಇವರ ಜನಪ್ರತಿನಿಧಿಗಳು
ಈಗ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಇಲ್ಲ, ಆದರೆ ತಳಮಟ್ಟದಲ್ಲಿರುವಂಥ ನಗರಸಭೆ, ಪುರಸಭೆ, ಗ್ರಾಮ ಪಂಚಾಯಿತಿ ಎಲ್ಲ ರೀತಿಯ ಇವರು ಏನು ಜನಪ್ರತಿನಿಧಿಗಳಿದ್ದಾರೆ, ಇವರು ಮಂತ್ರಿಗಳು ಎಲ್ಲರೂ ಇವತ್ತು ಭ್ರಷ್ಟಾಚಾರ ದುಡ್ಡು ಮಾಡಲಿಕ್ಕೆ ಮೇಯ್ತಾ ಇದ್ದಾರೆ ಅಂತ ಹೇಳಿದರೆ, ಒಂದು ಆಯ್ದ ಗುತ್ತಿಗೆದಾರಗಳನ್ನು ಹಿಡ್ಕೊಂಡು ಅವರಿಂದ 60%, 40%, 80% ಅವರ ಗುತ್ತಿಗೆದಾರರ ಅವರವರ ಸಂಕಷ್ಟಕ್ಕೆ ತಕ್ಕ ಹಾಗೆ ಬಿಲ್ಗಳನ್ನು ಕೊಟ್ಟು ಅವ್ರಿಗಷ್ಟೇ ಕೊಟ್ಟು ದುಡ್ಡನ್ನು ಹೊಡ್ಕೊಳ್ಳುವಂಥ ಕೆಲಸಗಳನ್ನು ಇವರು ಮಾಡ್ತಾರೆ. ಎಸ್ಪಿ ದೇವರೆಡ್ಡಿ ಗ್ರಾಮೀಣಾಭಿವೃದ್ಧಿ ಶಿಕ್ಷಣ ಸಂಸ್ಥೆ ಹಚ್ಯಾಳ, ಶ್ರೀ ಸಿದ್ದಾರೂಢ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಚಟ್ಟರಕ್ಕಿ, ಸಿಂದಗಿ ತಾಲೂಕ್, ವಿಜಯಪುರ ಜಿಲ್ಲೆ. ಶಿಕ್ಷಕಿಯರು ಬೇಕಾಗಿದ್ದಾರೆ. ಬಿಎಸ್ಸಿ ಬಿಎಡ್ ಆದ 2, ಬಿಎ ಬಿಎಡ್ ಆದ 2, ಪಿಯುಸಿ ಡಿಎಡ್ ಆದ 2 ಹಾಗೂ ಪೂರ್ವ ಪ್ರಾಥಮಿಕ ವಿಭಾಗ ಪಿಯುಸಿ ಅಥವಾ ಯಾವುದೇ ಪದವೀಧರರಾದ 3 ಶಿಕ್ಷಕಿಯರು ಬೇಕಾಗಿದ್ದಾರೆ. ಸೇವಾ ಅನುಭವ ಹೊಂದಿರುವವರಿಗೆ ಮೊದಲ ಆದ್ಯತೆ ನೀಡಲಾಗುವುದು. ಆಕರ್ಷಕ ವೇತನ ನೀಡಲಾಗುವುದು. ಜೊತೆಗೆ ಊಟ ಮತ್ತು ವಸತಿ ಸೌಲಭ್ಯವನ್ನ ಕಲ್ಪಿಸಲಾಗುವುದು. ಸಂಪರ್ಕಿಸುವ ವಿಳಾಸ: ಮುಖ್ಯ ಗುರುಗಳು ಶ್ರೀ ಸಿದ್ದಾರೂಢ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಚಟ್ಟರಕ್ಕಿ, ಸಿಂದಗಿ ತಾಲೂಕ್, ವಿಜಯಪುರ ಜಿಲ್ಲೆ. ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 9945885996, 9980687077. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ.
ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.